ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಟು ದ ಚಾನಲ್ ಅಭಿಜ್ಞಾ ಕ್ರಿಯೇಷನ್. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ವಿಭಿನ್ನ ರೀತಿಯ ಕ್ರೋಶಾ ಡಿಸೈನ್ ತೋರಿಸ್ತಾ ಇದ್ದೀನಿ. ಒಂದು ಸ್ವಲ್ಪ ಡಿಫ್ರೆಂಟ್, ಮಾಮೂಲಿ ಎಲ್ಲ ಒಂದು ಥರ ಹಾಕಿ ಬೇಜಾರಾಗಿರುತ್ತಲ್ಲ, ಸ್ವಲ್ಪ ಡಿಫ್ರೆಂಟ್ ಆಗಿರೋಂಥ ಡಿಸೈನು. ಬೇಸ್ ಲೈನ್ ಬಿಟ್ಟರೆ ನೆಕ್ಸ್ಟ್ ಎಲ್ಲ ಒಂದೇ ಸ್ಟೆಪ್ಪಲ್ಲಿ ಮುಗಿಸ್ಕೋಬೋದು. ನೋಡಿ, ಆರೆಳೆ ತೊಗೊಂಡು ಬಟ್ಟೆಗೆ ಒಂದ್ಸಲಿ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿಕೊಂಡು 2 ಚೈನ್ ಹಾಕ್ಕೊಳ್ಳೋಣ. 2 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ಒಮ್ಮೆ ದಾರ ಸುತ್ತಕೊಂಡು ನಾವೆಲ್ಲಿ ಲಾಕ್ ಮಾಡಿದ್ದೀವೋ ಬಟ್ಟೆಗೆ ಅದರ ಪಕ್ಕದಲ್ಲಿ ಡಬಲ್ ಕ್ರೋಶಾ ಕಂಬ ಮಾಡ್ಕೊಳ್ಳೋಣ. ಇದು ಬೇಸ್ ಲೈನು ಗೊತ್ತಿರೋ ಅಂಥದ್ದು, ಆದರೂ ಹೇಳ್ತಾ ಇದ್ದೀನಿ. ಮತ್ತು ಇನ್ನೊಂದು ಕಂಬ ಮಾಡ್ಕೊಳ್ಳೋಣ. ಒಟ್ಟು 2 ಚೈನ್ ಬಿಟ್ಟು 2 ಕಂಬ ಮಾಡ್ಕೊಂಡಿದ್ದೀನಿ. ಈಗ ಒಂದು ಚೈನ್ ಹಾಕ್ಕೊಳ್ಳೋಣ. ಒಂದು ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ಮತ್ತೆ ಒಮ್ಮೆ ದಾರ ಸುತ್ತಕೊಂಡು ಮತ್ತೆ ಒಂದು ಸ್ವಲ್ಪ ಗ್ಯಾಪು, ಒಂದು 2 ಚೈನ್ಗಿಂತ ಸ್ವಲ್ಪ ಕಡಿಮೆ, 1 ಚೈನ್ಗಿಂತ ಜಾಸ್ತಿ, ಹಂಗೆ 2 ಚೈನ್ನಷ್ಟು ಗ್ಯಾಪ್ ಇಟ್ಟು ಮತ್ತೆ ಒಂದು ಕಂಬ ಮಾಡ್ಕೊಳ್ಳೋಣ. ಅದ್ರ ಪಕ್ಕದಲ್ಲಿ ಮತ್ತೊಂದು ಕಂಬ, ಮತ್ತು ಇನ್ನೊಂದು ಕಂಬ, ಒಟ್ಟು 3 ಕಂಬಗಳು. ಫಸ್ಟು ಸ್ಟಾರ್ಟಿಂಗಲ್ಲಿ 2 ಚೈನ್ ಹಾಕ್ಕೊಂಡು 2 ಕಂಬ ಮಾಡ್ಕೊಂಡ್ವಲ್ಲ, ಆಮೇಲೆ 1 ಚೈನ್ ಹಾಕ್ಕೊಂಡು ಮತ್ತೆ 3 ಕಂಬ ಮಾಡ್ಕೊಳ್ಳೋದು. ಈಗ ನಾವು ಒಂದು ಬೀಡ್ ಹಾಕ್ಕೊಳ್ಳೋಣ. 3 ಕಂಬ ಆದಮೇಲೆ ಒಂದ್ಸಲಿ 1 ಚೈನ್ ಹಾಕ್ಕೊಂಡು ಮತ್ತೆ 3 ಕಂಬ ಮಾಡ್ಕೋಬೇಕು. ಮತ್ತೆ 3 ಕಂಬ ಆದಮೇಲೆ ಒಂದ್ಸಲಿ ಬೀಡ್ ಹಾಕ್ಕೊಂಡು 3 ಕಂಬ ಮಾಡ್ಕೋಬೇಕು. ಅಂದರೆ ಒಂದ್ಸಲಿ ಸಿಂಗಲ್ ಚೈನ್ ಹಾಕ್ಕೊಂಡು 3 ಕಂಬ ಮಾಡ್ಕೋಬೇಕು, ಒಂದು ಬೀಡ್ ಹಾಕ್ಕೊಂಡು ಮತ್ತೊಮ್ಮೆ 3 ಕಂಬ ಮಾಡ್ಕೋಬೇಕು. ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ವೀಕ್ಷಕರೇ. ಪ್ರತಿ 3 ಕಂಬ ಆದಮೇಲೆ ಡಬಲ್ ಕ್ರೋಶಾ 3 ಟೈಮ್ಸ್ ಆದಮೇಲೆ ಒಂದ್ಸಲಿ 1 ಚೈನ್ ಹಾಕ್ಕೊಂಡು, ನೋಡಿ ಈಗ 1 ಚೈನ್ ಹಾಕ್ಕೊಂಡು ಮತ್ತೆ 3 ಕಂಬ ಮಾಡ್ಕೊಳ್ತಾ ಇದ್ದೀನಿ. ಒಂದ್ರ ಪಕ್ಕ ಒಂದು 3 ಕಂಬಗಳನ್ನ ಮಾಡ್ಕೋಬೇಕು. ನೋಡಿ, ಲಾಸ್ಟ್ ಕಂಬ ಆದಮೇಲೆ 1 ಚೈನ್ ಹಾಕ್ಕೊಂಡಿದ್ವಲ್ಲ, ಬೀಡ್ ಆದಮೇಲೆ 1 ಚೈನ್ ಹಾಕ್ಕೊಂಡಿದ್ವಲ್ಲ, ಈಗ ಬೀಡ್ ಹಾಕ್ಕೊಳ್ಳೋಣ. ಒಂದ್ಸಲಿ 1 ಚೈನು, ಒಂದ್ಸಲಿ 1 ಬೀಡು, ಈ ರೀತಿ 3 ಕಂಬ ಆದಮೇಲೆ ಕಂಟಿನ್ಯೂ ಮಾಡಬೇಕು. ಪ್ರತಿ 3 ಕಂಬ ಆದಮೇಲೆ ಒಂದ್ಸಲಿ 1 ಚೈನ್ ಹಾಕ್ಕೊಂಡು ಮತ್ತೆ 3 ಕಂಬ ಮಾಡ್ಕೋಬೇಕು. ಇನ್ನೊಂದು ಸಲಿಗೆ 1 ಬೀಡ್ ಹಾಕ್ಕೊಂಡು ಮತ್ತೆ 3 ಕಂಬ ಮಾಡ್ಕೋಬೇಕು. ಒಂದು 2 ಚೈನ್ನಷ್ಟು ಗ್ಯಾಪ್ ಬಿಟ್ಟು ನಾವು ಬೀಡ್ ಹಾಕಿದ ಮೇಲೆ ನೆಕ್ಸ್ಟು ಕಂಬ ಮಾಡಬೇಕಾದ್ರೆ ಒಂದು 2 ಚೈನ್ನಷ್ಟು ಗ್ಯಾಪ್ ಬಿಟ್ಟು ನೆಕ್ಸ್ಟ್ 3 ಕಂಬ ಮಾಡ್ಕೊಳ್ಳೋಣ. 1 ಚೈನ್ ಹಾಕ್ಕೊಂಡಾಗೂ ಕೂಡ ಅದೇ ರೀತಿ ಮಾಡ್ಕೊಳ್ಳೋಣ. ಮೂರು ಕಂಬ 1 ಚೈನು, 3 ಕಂಬ 1 ಚೈನು ಮಾಡ್ಕೊಂಡು ಹೋಗ್ತೀವಲ್ಲ, ಅದ್ರ ಬದಲಿಗೆ ಒಂದೊಂದು ಬೀಡ್ ಹಾಕ್ಕೊಂಡಿದ್ದೀವಿ. 2 ಕಂಬ ಆದಮೇಲೆ 1 ಬೀಡು, ನೋಡಿ 2 ಕಂಬ ಆದಮೇಲೆ 3 ಕಂಬ 2 ಸಲ ಆದಮೇಲೆ 1 ಬೀಡು, ಆ ರೀತಿ ಬರುತ್ತೆ. ನೋಡಿ, ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣುತ್ತೆ. ನೋಡಿ, ನಾನು ಒಂದು 3 ಆರ್ಚಿಗೆ ಆಗೋಷ್ಟು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಈಗ ಸೆಕೆಂಡ್ ಸ್ಟೆಪ್ ಕಂಟಿನ್ಯೂ ಮಾಡೋಣ. ಸೆಕೆಂಡ್ ಸ್ಟೆಪ್ಪಿಗೆ ನಾನು ಥ್ರೆಡ್ ಕಲರ್ ಚೇಂಜ್ ಮಾಡ್ಕೊಳ್ಳೋದ್ರಿಂದ ಎರಡನ್ನೂ ಸೇರಿಸಿ ಫಸ್ಟ್ ಸ್ಟೆಪ್ಪಲ್ಲಿ ಏನಿತ್ತೋ ಅದನ್ನು ಮತ್ತು ಈಗ ತೊಗೊಳ್ಳೋ ದಾರ ಎರಡನ್ನೂ ಸೇರಿಸಿ ನಾಟ್ ಹಾಕ್ಕೊಂಡ್ರೆ ಕಲರ್ ಚೇಂಜ್ ಮಾಡ್ಕೊಂಡಂಗೆ ಐತೆ. ಈಗ ಅಲ್ಲಿಂದ ನಾವು ಅಲ್ಲಿ ಸ್ಟಾರ್ಟಿಂಗಲ್ಲೇ ಒಂದು ಸಿಂಗಲ್ ಕ್ರೋಶಾ ಮಾಡ್ಕೊಳ್ಳೋಣ. ಫಸ್ಟು ಸ್ಟಾರ್ಟಿಂಗಲ್ಲಿ ಸಿಂಗಲ್ ಕ್ರೋಶಾ ಮಾಡಿಕೊಂಡು 4 ಚೈನ್ ಹಾಕ್ಕೊಳ್ಳೋಣ. 4 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ 2 ಸಲ ದಾರ ಸುತ್ತಕೊಂಡು ಬೀಡ್ ಹಾಕಿರೋ ಗ್ಯಾಪ್ ಬಿಟ್ಟು ನೆಕ್ಸ್ಟ್ 1 ಚೈನ್ ಗ್ಯಾಪ್ ಇದೆಯಲ್ಲ, ಆ ಗ್ಯಾಪ್ ಒಳಗಡೆ ಟ್ರಿಪಲ್ ಕ್ರೋಶಾ ಮಾಡ್ಕೊಳ್ಳೋಣ. ಎರಡರಲ್ಲಿ ಒಂದು 3 ಸಲ ಮಾಡ್ಕೋಬೇಕು ಟ್ರಿಪಲ್ ಕ್ರೋಶಾ ಕಂಬಕ್ಕೆ. ಮತ್ತು ನೀಡಲ್ ಮೇಲೆ 2 ಸಲ ದಾರ ಸುತ್ತಕೋಬೇಕು. ಅದೇ ಗ್ಯಾಪ್ ಒಳಗಡೆ ಮತ್ತೊಂದು ಟ್ರಿಪಲ್ ಕ್ರೋಶಾ ಕಂಬನ ಮಾಡ್ಕೋಬೇಕು. ನೀಡಲ್ ಮೇಲೆ 2 ಸಲ ದಾರ ಸುತ್ತಕೋಬೇಕು. ಆ ಗ್ಯಾಪ್ ಒಳಗಡೆ ನೀಡಲ್ ಹಾಕಿ ದಾರನ ತೊಗೊಬರ್ಬೇಕು. ಎರಡನ್ನು ಒಂದು 3 ಸಲ ಮಾಡಿಕೊಂಡ್ರೆ
ಒಂದು ಟ್ರಿಪಲ್ ಕ್ರೋಶ ಕಂಬ ರೆಡಿಯಾಗುತ್ತೆ. ಮತ್ತು ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಳ್ಳಿ. 1 ಚೈನ್ ಗ್ಯಾಪ್ ಒಳಗಡೆ ನೀಡಲ್ ಹಾಕಿ ದಾರನ ತಗೊಬಂದು 2ರಲ್ಲಿ 1 2ರಲ್ಲಿ 1 3 ಸಲ ಮಾಡ್ಕೊಳ್ಳಿ. ಟ್ರಿಪಲ್ ಕ್ರೋಶ ಕಂಬ ರೆಡಿಯಾಗುತ್ತೆ. ಹೀಗೆ ನಾವು ಒಟ್ಟು 4 ಕಂಬಗಳನ್ನ ಮಾಡ್ಕೊಂಡಿದ್ದೀನಿ. 4 ಕಂಬಗಳು ಮಾಡ್ಕೊಂಡಾದಮೇಲೆ ನೋಡಿ 4 ಕಂಬ ಆಗಿದೆ. 4 ಕಂಬ ಆದಮೇಲೆ ದಾರನ ಮೇಲ್ ಮಾಡಿಕೊಂಡು ಒಂದು ಬೀಡ್ ಹಾಕ್ಕೊಳ್ಳೋಣ. ಇದು ಬಿಗ್ ಬೀಡು ಅಲ್ಲ, ಸ್ಮಾಲ್ ಸೈಜ್ ಬೀಡು ಅಲ್ಲ, ಮೀಡಿಯಮ್ ಒಂದು 5 mm ಬೀಡ್ಗಿಂತ ಸ್ವಲ್ಪ ದೊಡ್ಡದು ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡೋದು ಬೇಡ. ಮತ್ತೆ ನೀಡಲ್ ಮೇಲೆ 2 ಸಲ ದಾರ ಸುತ್ತಕೊಂಡು ಮತ್ತೆ ಟ್ರಿಪಲ್ ಕ್ರೋಶ ಕಂಬನ ಮಾಡ್ಕೋಬೇಕು. ಮತ್ತೆ ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಳ್ಳಿ. ಅದೇ ಗ್ಯಾಪ್ ಒಳಗಡೆ ನೀಡಲ್ ಹಾಕಿ ದಾರ ತಗೊಬಂದು ಟ್ರಿಪಲ್ ಕ್ರೋಶ ಕಂಬನ ಮಾಡ್ಕೊಳ್ಳಿ. ಬೀಡ್ಗಿಂತ ಮುಂಚೆ ನೀವು 4 ಟ್ರಿಪಲ್ ಕ್ರೋಶ ಕಂಬ ಮಾಡ್ಕೊಂಡಿದ್ದೀವಿ. ಸೊ ಹಂಗಾಗಿ ಬೀಡ್ ಆದಮೇಲೂ ಕೂಡ 4 ಟ್ರಿಪಲ್ ಕ್ರೋಶ ಕಂಬನ ಮಾಡ್ಕೋಬೇಕು. ನೋಡಿ ಈಗ 4 ಕಂಬಗಳಾದಮೇಲೆ ಇನ್ನೊಂದು ಕಂಬ ಮಾಡ್ಕೊಳ್ಳೋಣ. 4 ಟ್ರಿಪಲ್ ಕ್ರೋಶ ಕಂಬಗಳಾದಮೇಲೆ ಸ್ಟಾರ್ಟಿಂಗಲ್ಲಿ ಏನು ನಾವು 4 ಚೈನ್ ಆಗಿ ಆರ್ಚ್ ಸ್ಟಾರ್ಟ್ ಮಾಡಿದ್ವಲ್ಲ, ನೋಡಿ 4 ಚೈನ್ ಹಾಕ್ಕೊಂಡು ಆರ್ಚ್ ಸ್ಟಾರ್ಟ್ ಮಾಡಿದ್ವಲ್ಲ, ಅದೇ ರೀತಿ ಮತ್ತೆ 4 ಚೈನ್ ಹಾಕ್ಕೊಂಡೆ ಈ ಆರ್ಚನ್ನು ಎಂಡ್ ಮಾಡ್ಕೊಳ್ಳೋಣ. 1 2 3 4 ಚೈನ್ ಹಾಕ್ಕೊಂಡು ಬೀಡ್ ಇದೆಯಲ್ಲ ಆ ಗ್ಯಾಪ್ ಬಿಟ್ಟು ಬೀಡ್ ಪಕ್ಕದಲ್ಲಿ 1 ಚೈನ್ ಗ್ಯಾಪ್ ಇದೆಯಲ್ಲ ಆ ಗ್ಯಾಪ್ ಒಳಗಡೆ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡ್ಕೊಂಡ ಮೇಲೆ ಈ ರೀತಿ ಕಾಣುತ್ತೆ. ಈಗ ಡಿಸೈನ್ನ ಬ್ಯಾಕ್ ಸೈಡಿಗೆ ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡಿಕೊಂಡು 4 ಚೈನ್ ಹಾಕ್ಕೊಂಡ್ವಲ್ಲ, ಈಗ ಆ 4 ಚೈನ್ ಒಳಗಡೆ 5 ಟೈಮ್ಸು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. 1 2 3 4 ಸಿಂಗಲ್ ಕ್ರೋಶ ಆದಮೇಲೆ 5 ಸಿಂಗಲ್ ಕ್ರೋಶ ಆದಮೇಲೆ ಏನು ಟ್ರಿಪಲ್ ಕ್ರೋಶ ಮಾಡಿದ್ದೀವಲ್ಲ ಅದರಲ್ಲಿ ಲಾಸ್ಟ್ ಟ್ರಿಪಲ್ ಕ್ರೋಶ ಕಂಬದ ಹೋಲ್ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಇನ್ನೂ ಒಂದು ಬೇಕು ಅಂದರೆ ಇನ್ನೂ ಒಂದು ಕೂಡ ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಬೇಡ ಅಂದ್ರೆ ಅಷ್ಟೇ ಸಾಕು. ಮಾಡಿಕೊಂಡು ಈಗ 4 ಚೈನ್ ಹಾಕ್ಕೊಳ್ಳೋಣ. 1 2 3 4 ಚೈನ್ ಹಾಕ್ಕೊಂಡು ಬೀಡನ್ನ ಲೆಫ್ಟ್ ಭಾಗದಲ್ಲಿ ಒಂದು ಹೋಲ್ ಗ್ಯಾಪ್ ಇಟ್ಟು ನೆಕ್ಸ್ಟ್ ಹೋಲ್ ಗ್ಯಾಪ್ಗೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಒಂದು ಬೀಡ್ ಪಕ್ಕದಲ್ಲಿ ಒಂದು ಹೋಲ್ ಗ್ಯಾಪ್ ಬರುತ್ತಲ್ಲ ಆ ಗ್ಯಾಪ್ ಇಟ್ಟು ನೆಕ್ಸ್ಟ್ ಹೋಲ್ ಗ್ಯಾಪ್ಗೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಮಾಡಿಕೊಂಡು ಈಗ ಇನ್ನೊಂದು ಸಿಂಗಲ್ ಕ್ರೋಶ ಟ್ರಿಪಲ್ ಕ್ರೋಶ ಕಂಬದ ಮೇಲಿನ ಹೋಲ್ ಗ್ಯಾಪ್ಗೆ ಇನ್ನೊಂದು ಕೂಡ ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಮಾಡ್ಕೊಂಡಾದಮೇಲೆ 4 ಚೈನ್ ಇದೆಯಲ್ಲ ಆ 4 ಚೈನಿಗೆ 5 ಟೈಮ್ಸು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. 1 2 3 4 5 ಟೈಮ್ಸ್ ಸಿಂಗಲ್ ಕ್ರೋಶ ಆದಮೇಲೆ ಡಿಸೈನ್ನ ಫ್ರಂಟಿಗೆ ಟರ್ನ್ ಮಾಡ್ಕೊಳ್ಳೋಣ. ಮಾಡಿಕೊಂಡು ನಾವು ಈಗ ನೋಡಿ ಈ ರೀತಿ ಕಾಣುತ್ತೆ. 1 ಚೈನು ಅಥವಾ 2 ಚೈನ್ ಹಾಕ್ಕೊಳ್ಳಿ. ಹಾಕ್ಕೊಂಡು ನೀಡಲ್ ಮೇಲೆ 1 ಸಲ ದಾರ ಸುತ್ತಕೊಂಡು ಬೀಡ್ ಮೇಲಿರೋಂತಹ 4 ಚೈನ್ ಗ್ಯಾಪ್ ಒಳಗಡೆ ಡಬಲ್ ಕ್ರೋಶ ಕಂಬ ಮಾಡ್ಕೊಳ್ಬೇಕು. ಕಂಬ ಆದಮೇಲೆ ಈಗ 3 ಚೈನ್ ಹಾಕ್ಕೊಳ್ಳೋಣ. 2 3 ಚೈನ್ ಹಾಕ್ಕೊಂಡು ಅದೇ ಕಂಬಕ್ಕೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಒಂದು ಪೀಕಾಟ್ ರೆಡಿ ಆಗುತ್ತೆ. ಈಗ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ಳಿ. ಅದೇ 4 ಚೈನ್ ಗ್ಯಾಪ್ಗೆ ಒಂದು ಡಬಲ್ ಕ್ರೋಶ ಕಂಬ ಮತ್ತು 3 ಚೈನ್ ಒಂದು ಪೀಕಾಟ್. ಸೇಮ್ ಡಬಲ್ ಕ್ರೋಶ ಕಂಬ ಮಾಡ್ಕೋಬೇಕು. 3 ಚೈನ್ ಹಾಕ್ಕೋಬೇಕು. ಆ ಕಂಬಕ್ಕೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಈ
ಬೀಡ್ ಮೇಲಿರೋಂತಹ 4 ಚೈನ್ ಗ್ಯಾಪಲ್ಲಿ ನಾವು ಒಟ್ಟು 8 ಡಬಲ್ ಕ್ರೋಶ ಕಂಬಗಳು ಮತ್ತು ಪ್ರತಿಯೊಂದು ಕಂಬಕ್ಕೂ ಕೂಡ ಒಂದು ಪೀಕಾಟ್ ಮಾಡ್ಕೋಬೇಕು. ಸೊ ಹಂಗಾಗಿ ರಿಪೀಟ್ ಇರೋದ್ರಿಂದ ನಾನು ಸ್ವಲ್ಪ ಫಾಸ್ಟಾಗಿ ತೋರಿಸಿದ್ದೀನಿ ವೀಕ್ಷಕರೇ. ಒಂದು ಡಬಲ್ ಕ್ರೋಶ ಕಂಬ, 3 ಚೈನು ಮತ್ತು ಆ ಡಬಲ್ ಕ್ರೋಶ ಕಂಬಕ್ಕೆ ಒಂದು ಪೀಕಾಟು. ಅರ್ಥ ಆಗಿಲ್ಲ ಅಂದರೆ ಮತ್ತೊಮ್ಮೆ ನೋಡಿ ವೀಕ್ಷಕರೇ, ವಿಡಿಯೋ ತುಂಬ ಲೆಂತಿ ಆಗಿದೆ. ಸೊ ಹಂಗಾಗಿ ನಾನು ಸ್ವಲ್ಪ ಫಾಸ್ಟಾಗಿ ಓಡಿಸಿದ್ದೀನಿ. ಫೋರ್ ಚೈನ್ ಗ್ಯಾಪ್ ಒಳಗಡೆ ಒಟ್ಟು 8 ಡಬಲ್ ಕ್ರೋಶ ಕಂಬಗಳು ಮತ್ತು ಪ್ರತಿಯೊಂದು ಕಂಬಕ್ಕೂ 3 ಚೈನು, ಒಂದು ಸಿಂಗಲ್ ಕ್ರೋಶ ಅಂದರೆ ಒಂದು ಪೀಕಾಟು. ಪ್ರತಿಯೊಂದು ಕಂಬಕ್ಕೂ ಕೂಡ ಒಂದು ಪೀಕಾಟ್ ಮಾಡ್ಕೋಬೇಕು. ಸುಮ್ಮನೆ ವಿಡಿಯೋ ನೋಡಿದರೆ ಅರ್ಥ ಆಗಲ್ಲ ವೀಕ್ಷಕರೇ. ನಾವು ಈ ಡಿಸೈನ್ನ ಟ್ರೈ ಮಾಡ್ತಾ ಹೋದರೆ ಮಾತ್ರ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಹಂಗಾಗಿ ಯಾವುದೇ ಡಿಸೈನ್ ಆಗಲಿ ನಾವು ಟ್ರೈ ಮಾಡಿದಾಗಲೇ ಅದು ಪರ್ಫೆಕ್ಟಾಗಿ ನಮಗೆ ಗೊತ್ತಾಗೋದು. ಸುಮ್ಮನೆ ವಿಡಿಯೋ ನೋಡಿದರೆ ಅಷ್ಟು ನೀಟಾಗಿ ಗೊತ್ತಾಗಲ್ಲ. ನೋಡಿ, ಈಗ ಕಂಪ್ಲೀಟ್ ಆದಮೇಲೆ ನಾವು 8 ಡಬಲ್ ಕ್ರೋಶ ಕಂಬಗಳಾಯಿತು. ಈ ರೀತಿ ಕಾಣುತ್ತೆ. ಈಗ ನಾವು ಒಂದು ಚೈನ್ ಹಾಕ್ಕೊಳ್ಳೋಣ. 8 ಕಂಬಗಳು, ಇನ್ನೊಂದು ಕಂಬ ಮಾಡ್ಕೋಬೇಕು. ಇನ್ನೊಂದು ಕಂಬ ಮಾಡಿಕೊಂಡು 3 ಚೈನ್ ಹಾಕ್ಕೊಂಡು ಮತ್ತೆ ಒಂದು ಪೀಕಾಟ್ ಮಾಡ್ಕೊಳ್ಳೋಣ. ಈಗ ನಾವು ಒಂದು ಚೈನ್ ಹಾಕ್ಕೊಳ್ಳೋದಾದ್ರೆ ಹಾಕ್ಕೊಂಡು ಲಾಸ್ಟ್ ಇದೆಯಲ್ಲ, ಸಿಂಗಲ್ ಕ್ರೋಶ ಮಾಡಿದ್ವಲ್ಲ 4 ಚೈನ್ಗೆ, ಲಾಸ್ಟ್ ಸಿಂಗಲ್ ಕ್ರೋಶಕ್ಕೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಮಾಡಿಕೊಂಡು ಮತ್ತೆ ಎಲ್ಲಿ 1 ಚೈನ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶ ಮಾಡಿದ್ವಲ್ಲ ಆ ಗ್ಯಾಪಲ್ಲೂ ಕೂಡ ಇನ್ನೊಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಈಗ ಒಂದು ಡಿಸೈನು ಕಂಪ್ಲೀಟ್ ಆಯಿತು. ನಾನು ನೆಕ್ಸ್ಟ್ ಡಿಸೈನು ಕೂಡ ಕಂಟಿನ್ಯೂ ಮಾಡ್ತಾಯಿದ್ದೀನಿ. 4 ಚೈನ್ ಹಾಕ್ಕೋಬೇಕು. ನೀಡಾದ್ಮೇಲೆ 2 ಸಲ ದಾರ ಸುತ್ತಕೊಂಡು ಫಸ್ಟ್ ಬೀಡಿರೋ ಗ್ಯಾಪ್ ಬಿಟ್ಟು ಸಿಂಗಲ್ ಚೈನ್ ಹಾಕಿದ್ವಲ್ಲ ಆ ಗ್ಯಾಪ್ ಒಳಗಡೆ ಟ್ರಿಪಲ್ ಕ್ರೋಶ ಕಂಬ ಮಾಡ್ಕೋಬೇಕು. ಇಲ್ಲಿ 4 ಅಂದರೆ 4 ಟ್ರಿಪಲ್ ಕ್ರೋಶ ಕಂಬ ಮಾಡ್ಕೋಬೇಕು ಫಸ್ಟು. ನಿಮಗೇನಾದರೂ ಅರ್ಥ ಆಗಿಲ್ಲ ಅಂದರೆ ಕಂಟಿನ್ಯೂ ಮಾಡಿ. ಅರ್ಥ ಆಗಿದ್ದರೆ ಫಸ್ಟು ಡಿಸೈನಲ್ಲಿ ನಿಮ್ಗೆ ಅರ್ಥ ಆಗಿದ್ದರೆ ಸೆಕೆಂಡ್ ಡಿಸೈನ್ನ ಸ್ಕಿಪ್ ಮಾಡಿ. ಇಲ್ಲಿ 4 ಟ್ರಿಪಲ್ ಕ್ರೋಶ ಕಂಬಗಳು ಮಾಡ್ಕೊಂಡಾದಮೇಲೆ ದಾರ ಮೇಲೆ ಮಾಡಿಕೊಂಡು ಒಂದು ಬಿಗ್ ಸೈಜ್ ಬೀಡ್ ಹಾಕ್ಕೊಳ್ಳೋಣ. ಬೀಡ್ ಹಾಕ್ಕೊಂಡು ನೀಡಲ್ ಮೇಲೆ ಮತ್ತೆ ದಾರ ಸುತ್ತಕೊಂಡು 2 ಸಲ ಮತ್ತೆ ಟ್ರಿಪಲ್ ಕ್ರೋಶ ಕಂಬನ ಕಂಟಿನ್ಯೂ ಮಾಡೋಣ. ಬೀಡ್ ಆದಮೇಲೂ ಕೂಡ ನಾವು 4 ಟ್ರಿಪಲ್ ಕ್ರೋಶ ಕಂಬಗಳನ್ನ ಹಾಕ್ಕೋಬೇಕು. ಡಿಸೈನ್ ಎಲ್ಲಿ ಚೇಂಜ್ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ಬೇಕಾದ್ರೆ ಮಾತ್ರ ಸ್ಲೋ ಮಾಡಿದ್ದೀನಿ. ಇನ್ನು ಉಳಿದಂತೆ ಆರ್ಚ್ ಮಾಡಬೇಕಾದ್ರೆ ರಿಪೀಟ್ ಅಲ್ವಾ ಕಂಬಗಳು. ಸೊ ಹಂಗಾಗಿ ಒಂದು ಸ್ವಲ್ಪ ಕಂಬಗಳು ಹಾಕ್ಬೇಕಾದ್ರೆ ಫಾಸ್ಟಾಗಿ ಹಾಕಿದ್ದೀನಿ ವೀಕ್ಷಕರೇ. ಅರ್ಥ ಆಗಿಲ್ಲ ಅಂದರೆ ನೀವು ಇನ್ನೊಂದು ಸಲ ರಿಪೀಟ್ ಮಾಡ್ಕೊಂಡು ನೋಡಿ, ಅರ್ಥ ಆಗುತ್ತೆ. ಈಗ ಬೀಡಾದ್ಮೇಲೂ ಕೂಡ 4 ಕಂಬಗಳಾಯಿತು. 4 ಚೈನ್ ಹಾಕ್ಕೊಳ್ಳೋಣ. ಈಗ ಸ್ಟಾರ್ಟಿಂಗಲ್ಲಿ 4 ಚೈನ್ ಹಾಕಿದ್ವಲ್ಲ ಅದೇ ರೀತಿ 4 ಚೈನ್ ಹಾಕ್ಕೊಂಡು 1 2 3 4 ಚೈನ್ ಹಾಕ್ಕೊಂಡು ಫಸ್ಟ್ ಬೀಡ್ ಗ್ಯಾಪ್ ಇದೆಯಲ್ಲ ಅದನ್ನು ಬಿಟ್ಟು ನೆಕ್ಸ್ಟು 1 ಚೈನ್ ಗ್ಯಾಪಿಗೆ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿಕೊಂಡು ಡಿಸೈನ್ನ ಟರ್ನು ಮಾಡ್ಕೊಳ್ಳೋಣ. ಟರ್ನು ಮಾಡಿಕೊಂಡು ಆ 4 ಚೈನ್ ಗ್ಯಾಪ್ಗೆ
5 ಟೈಮ್ಸು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಮತ್ತು ಟ್ರಿಪಲ್ ಕ್ರೋಶ ಕಂಬ ಮಾಡಿದ್ವಲ್ಲ ಅಲ್ಲಿಗೂ ಕೂಡ ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಟ್ರಿಪಲ್ ಕ್ರೋಶ ಕಂಬ ಮಾಡ್ಕೊಂಡಿದ್ವಲ್ಲ ಅಲ್ಲಿ ಮೇಲಿನ ಹೋಲ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಸಿಂಗಲ್ ಕ್ರೋಶ ಮಾಡಿಕೊಂಡು ನಾವೀಗ 4 ಚೈನ್ ಹಾಕ್ಕೊಳ್ಳೋಣ. 4 ಚೈನ್ ಹಾಕ್ಕೊಂಡು ಫಸ್ಟ್ ಬೀಡ್ ಆದಮೇಲೆ ಫಸ್ಟ್ ಹೋಲ್ ಗ್ಯಾಪ್ ಬಿಟ್ಟು ನೆಕ್ಸ್ಟ್ ಹೋಲ್ ಗ್ಯಾಪಿಗೆ ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಮತ್ತು ಉಳಿದಿರೋಂತಹ ಟ್ರಿಪಲ್ ಕ್ರೋಶ ಕಂಬದ ಮೇಲೆ ಇನ್ನೊಂದು ಹೋಲ್ ಉಳಿದಿರುತ್ತಲ್ಲ ಹೋಲ್ ಗ್ಯಾಪು, ಅದಕ್ಕೂ ಕೂಡ ಒಂದು ಸಿಂಗಲ್ ಕ್ರೋಶ ಮಾಡಿಕೊಂಡು ಆಮೇಲೆ 4 ಚೈನ್ಗೆ ನಾವು 5 ಟೈಮ್ಸು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ನೋಡಿ, ಈಗ ಡಿಸೈನ್ನ ಫ್ರಂಟಿಗೆ ತಗೊಂಡು ಒಂದು ಚೈನ್ ಹಾಕ್ಕೊಳ್ಳೋಣ. ಒಂದು ಚೈನ್ ಅಥವಾ 2 ಚೈನ್ ಹಾಕ್ಕೊಂಡು ನೀಡಾದ ಮೇಲೆ ಒಂದು ಸಲ ದಾರ ಸುತ್ತಕೊಂಡು ಬೀಡ್ ಮೇಲೆ 4 ಚೈನ್ ಹಾಕ್ಕೊಂಡಿದ್ವಲ್ಲ ಆ 4 ಚೈನ್ಗೆ ಕಂಬ ಮಾಡ್ಕೊಳ್ಳೋಣ, ಅಂದರೆ ಡಬಲ್ ಕ್ರೋಶ ಕಂಬ ಮಾಡ್ಕೊಳ್ಳೋಣ. ಮತ್ತು 3 ಚೈನ್ ಹಾಕ್ಕೊಂಡು ಆ ಕಂಬಕ್ಕೆ ಒಂದು ಪೀಕಾಟ್ ಮಾಡ್ಕೊಳ್ಳೋಣ. ನೀಡಾದ ಮೇಲೆ ಒಮ್ಮೆ ದಾರ ತೊಗೊಳ್ಳಿ, ಆ ಬೀಡನ್ನ ಮೇಲ್ಭಾಗದಲ್ಲಿ 4 ಚೈನ್ ಇದೆಯಲ್ಲ ಅಲ್ಲಿ ಡಬಲ್ ಕ್ರೋಶ ಮಾಡ್ಕೊಳ್ಳಿ. ಡಬಲ್ ಕ್ರೋಶ ಆದಮೇಲೆ 3 ಚೈನ್ ಮತ್ತು ಆ ಡಬಲ್ ಕ್ರೋಶ ಕಂಬಕ್ಕೆ ಒಂದು ಪೀಕಾಟು. ನೀಡಾದ ಮೇಲೆ ಒಮ್ಮೆ ದಾರ ತೊಗೊಳ್ಳಿ, ಆ 4 ಚೈನ್ ಒಳಗಡೆ ನೀಡಲ್ಲಿ ಹಾಕಿ ದಾರನ ತಗೊಬಂದು ಒಂದು ಡಬಲ್ ಕ್ರೋಶ ಕಂಬ ಮಾಡ್ಕೊಳ್ಳಿ. ಮತ್ತು 3 ಚೈನ್ ಮತ್ತು ಆ ಕಂಬಕ್ಕೆ ಒಂದು ಪೀಕಾಟು, ಅಂದರೆ 3 ಚೈನ್ನ ಕಂಬಕ್ಕೆ ಸಿಂಗಲ್ ಕ್ರೋಶ ಮಾಡಿದರೆ ಪೀಕಾಟ್ ಆಗುತ್ತೆ. ಅದೇ ರೀತಿ 8 ಡಬಲ್ ಕ್ರೋಶ ಕಂಬಗಳು ಮತ್ತು 8 ಪೀಕಾಟ್ಸ್ನ ಮಾಡ್ಕೋಬೇಕು. ಬೀಡ್ ಮೇಲ್ಭಾಗದಲ್ಲಿರುವಂತಹ 4 ಚೈನ್ ಗ್ಯಾಪಲ್ಲಿ 8 ಕಂಬಗಳನ್ನ ಮಾಡ್ಕೋಬೇಕು. ಪ್ರತಿಯೊಂದು ಕಂಬಕ್ಕೂ 3 ಚೈನ್ ಹಾಕ್ಕೊಂಡು ಒಂದು ಸಿಂಗಲ್ ಕ್ರೋಶ ಮಾಡಿಕೊಂಡ್ರೆ ಪೀಕಾಟ್ ಆಗುತ್ತೆ. ಅದೇ ರೀತಿ 8 ಕಂಬಕ್ಕೂ ಕೂಡ ಮಾಡ್ಕೋಬೇಕು. ನೋಡಿ, ಈಗ 8 ಕಂಬ ಆದಮೇಲೆ ಒಂದು ಚೈನ್ ಹಾಕ್ಕೊಳ್ಳೋಣ. ಒಂದು ಚೈನ್ ಹಾಕ್ಕೊಂಡು ನೋಡಿ 4 ಚೈನ್ಗೆ ಸಿಂಗಲ್ ಕ್ರೋಶ ಮಾಡಿದ್ವಲ್ಲ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಮತ್ತು ಬೇಸ್ ಲೈನ್ಗೆ ಒಂದು ಸಲ ಸಿಂಗಲ್ ಕ್ರೋಶ ಮಾಡಿದ್ವಲ್ಲ ಅಲ್ಲಿಗೂ ಕೂಡ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಮಾಡಿಕೊಂಡು ನೆಕ್ಸ್ಟು ಕಂಟಿನ್ಯೂ ಮಾಡಬೇಕು. 4 ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಆರ್ಚಿಗೆ ಕಂಟಿನ್ಯೂ ಮಾಡಬೇಕು. ನೋಡಿ, ಆರ್ಚ್ ಈ ರೀತಿ ಬರುತ್ತೆ, ಎಷ್ಟು ಬ್ಯೂಟಿಫುಲ್ ಆಗಿದೆ. ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ವೀಕ್ಷಕರೇ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ನೀವೇನಾದರೂ ಹೊಸಬ್ರಾಗಿದ್ದರೆ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ನೋಡಿ, ಈ ರೀತಿ ಕಾಣುತ್ತೆ, ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಬೇಗ ಹಾಕೊತ ಹೋಗ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.